ಮಲೆನಾಡು ಅಂದ್ರೆ ಸುಂದರ ಪರಿಸರ. ಈ ಪರಿಸರದ ಸೌಂದರ್ಯ ಸವಿಯೋದಕ್ಕೆ ಬರುವಂತಹ ಕೆಲವು ದುರುಳರು ಪ್ರಕೃತಿಗೆ ಮಾರಕವಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ನಿದ್ರೆಗೆ ಜಾರಿದಂತೆ ಕಾಣ್ತಾ ಇದೆ. ಇದರ ಫಲಿತಾಂಶ ಏನಾಗಿದೆ ಅನ್ನೋದನ್ನ ನೀವೇ ನೋಡಬಹುದು. ಮಲೆನಾಡಿನಲ್ಲಿ ಪ್ರವಾಸಿ ತಾಣಗಳೇ ಕುಡುಕರ ಅಡ್ಡೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅರಣ್ಯ ಇಲಾಖೆ. ಕಾಡಿನ ಮಧ್ಯೆ ಬಿದ್ದಿರುವಂತಹ ರಾಶಿ ರಾಶಿ ಕಸ, ಹೆದ್ದಾರಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ನೂರಾರು ಮದ್ಯದ ಬಾಟಲ್. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ಪ್ರವಾಸಿ ತಾಣಗಳ ಅಕ್ಕಪಕ್ಕದ ರಸ್ತೆಯಲ್ಲಿ ಈ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ. ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನ ಮರೆತರೆ ಹೇಗಾಗುತ್ತೆ ಅನ್ನೋದನ್ನ ಒಂದು ಉತ್ತಮ ನಿದರ್ಶನವನ್ನ ನಾನು ತೋರಿಸ್ತಾ ಹೋಗ್ತೇನೆ. ಕಾಡನ್ನ ಸ್ವಚ್ಛವಾಗಿ ಇಟ್ಟಿರಬೇಕು, ಕಾಡನ್ನ ಸಮೃದ್ಧವಾಗಿ ಬೆಳೆಸಬೇಕು ಅನ್ನುವಂತ ಮಾತನ್ನ ಆಡಳಿತ ವ್ಯವಸ್ಥೆಗಳು ಹೇಳ್ತಾರೆ, ಜೊತೆಗೆ ಜನರು ಸಹ ಹೇಳುವಂತದ್ದು. ಆದ್ರೆ ಅದೇ ಕಾಡಿನ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಗಳನ್ನ ಸುರಿದು ಇಡೀ ರಸ್ತೆಗೆ ರಸ್ತೆ ಪ್ಲಾಸ್ಟಿಕ್ ಅನ್ನ ಸುರಿದಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರ, ಗಾಜನೂರು ಬಳಿ ತಂಗಾ ಜಲಾಶಯ, ಮಂಡಗದ್ದೆ ಪಕ್ಷಿಧಾಮ ಸೇರಿ ಹಚ್ಚ ಹಸಿರಾದ ಪರಿಸರವಿದೆ. ಈ ಪರಿಸರ ಸೇರಿ ಪ್ರವಾಸಿ ತಾಣಗಳನ್ನ ನೋಡಲು ನಿತ್ಯ ಸಾವಿರಾರು ಜನ ಬಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಹೋಗ್ತಾರೆ. ಪ್ರವಾಸಿಗರು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಥಳೀಯ ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರವಾಸಿ ತಾಣಗಳು ಕುಡುಕರ ಅಡ್ಡಿಯಾಗ್ತಿವೆ. ಹೆದ್ದಾರಿ ಪಕ್ಕದಲ್ಲೇ ರಾಶಿ ರಾಶಿ ಕಸ, ಮದ್ಯದ ಬಾಟಲ್ ಬಿಸಾಡುವ ಮೂಲಕ ಸುಂದರ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಹುಡುಕರ ಅಡ್ಡೆ ಮತ್ತೆ ಬೇರೆ ಏನು ಪ್ರವಾಸಿಗರು ಏನು ಹೊರಗಡೆಯಿಂದ ಬರ್ತಾರೋ, ಈ ಲೋಕಲ್ ಅವ್ರಿಗಿಂತ ಪ್ರವಾಸಿಗರು ಏನು ಬರ್ತಾರೋ ಅವರಿಂದನೇ ದೊಡ್ಡ ಸಮಸ್ಯೆ ಆಗ್ತಿರೋದು. ಅವ್ರಿಗೆ ಏನಿಲ್ಲ, ಅವತ್ತಿನ ಮೋಜು ಮಸ್ತಿ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಬಿಟ್ರೆ ಪರಿಸರದ ಬಗ್ಗೆ ಯಾವುದೇ ರೀತಿಯ ಇದಿರಲ್ಲ. ನೀವು ಮುಂದೆ ಕೂಡ ಹೋಗ್ತಾ ನೋಡ್ಬೋದು, 4-5 ಕಿಲೋಮೀಟರ್ ವ್ಯಾಪ್ತಿಲಿ ರೋಡ್ ಸೈಡ್ ಅಲ್ಲಿ ಬರೀ ಪ್ಲಾಸ್ಟಿಕ್ ಗಳೇ. ಈ ಯಾವ್ದಾರ ಅಂಗಡಿದು ಕೆಲವೆಲ್ಲ ಬಾಟ್ಲಿಗಳು ಇರ್ತಾವೆ, ಎಲ್ಲ ಯಾವ್ದೋ ಈ ಚೌಟ್ರಿ ಇಂಥವನ್ನೆಲ್ಲ ಏನು ಮದುವೆ ಕಾರ್ಯಕ್ರಮಗಳು ಆಗಿದ್ದು ನಂತರದಲ್ಲಿ ಎಲ್ಲದನ್ನು ತಗೊಂಡು ಇಲ್ಲೇ ಹಾಕಿರ್ತಾರೆ ಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತಿ ಇರಬಹುದು ಅಥವಾ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಅಂತ ಈ ಭಾಗದ ಎಲ್ಲರ ಪರವಾಗಿ ನಾನೊಂದು. ಪ್ರತಿದಿನ ಹೆದ್ದಾರಿಯಲ್ಲಿ ಬಹುತೇಕರು ಪ್ರವಾಸಿ ತಾಣ ನೋಡೋಕೆ ಬಂದ್ರೆ ಇನ್ನು ಕೆಲವರು ಈ ರೀತಿ ವರ್ತಿಸ್ತಾ ಇದ್ದಾರೆ. ಸಮೃದ್ಧ ಕಾಡಿನೊಳಗೆ ಹೋಗಿ ಎಣ್ಣೆ ಹೊಡೆದು ಸುಂದರ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಸ್ಥಳೀಯರು ಕೂಡ ಪ್ಲಾಸ್ಟಿಕ್ ಕಸ ತಂದು ರಸ್ತೆ ಬದಿ ಬಿಸಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ, ಸ್ಥಳೀಯ ಆಡಳಿತ ಇಂಥದಕ್ಕೆ ಬ್ರೇಕ್ ಹಾಕ್ತಾ ಇಲ್ಲ. ಅದ್ಮೇಲೆ ನಿಜವಾಗ್ಲೂ ಕೂಡ ಬೇಜಾರಾಗ್ತದೆ. ಯಾಕಂದ್ರೆ ಮಲೆನಾಡು ಅಂದ್ರೆ ಒಂದು ಸಂಸ್ಕೃತಿಯ ಬೀಡು. ಈ ಸಂಸ್ಕೃತಿಯ ಬೀಡಿನ ನಡುವೆ ನಮ್ಮ ಸ್ವಚ್ಛತೆ ಹಾಳಾಗ್ತಾ ಇದೆ. ಯಾಕಂದ್ರೆ ತೀರ್ಥಹಳ್ಳಿಗೆ ತುಂಬಾ ರಮಣೀಯವಾಗಿರ್ತಕ್ಕಂಥ ಸ್ಥಳಗಳು ತುಂಬಾ ಇದಾವೆ. ಶಿವಮೊಗ್ಗದಿಂದ ಹೊರಟ್ರೆ ನಾವಿಲ್ಲಿ ತೀರ್ಥಹಳ್ಳಿಗೆ 60 ಕಿಲೋಮೀಟರ್ ದೂರ ಆಗ್ತದೆ. ಈ ವ್ಯಾಪ್ತಿಯೊಳಗೆ ಒಂದಷ್ಟು ಪ್ರವಾಸಿಗರು ರೋಡಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಮೋಜು ಮಸ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರು ಏನು ಉಪಯೋಗಿಸ್ತಕ್ಕಂಥ ಯಾವ ಕೆಟ್ಟ ವಸ್ತುಗಳು ಅವೆಲ್ಲವನ್ನು ಕೂಡ ರೋಡ್ ಸೈಡ್ ಹಾಕಿ ಈ ರೀತಿಯ ಪರಿಸ್ಥಿತಿಯ ನಿರ್ಮಾಣ ಆಗ್ತಿದೆ. ನಿಜವಾಗ್ಲೂ ನಮ್ಮ ನರೇಂದ್ರ ಮೋದಿ, ಗಾಂಧೀಜಿಯವರ ನೆನಪಿನಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೈಗೊಂಡ್ರು. ಯಾಕೋ ಎಲ್ಲ ಒಂದ್ ಕಡೆ ಇಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಈ ಜನರ ಮಾನಸಿಕತೆಯಲ್ಲಿ ಹಾಳಾಗ್ತಿದೆ ಅಂತ ಹೇಳಿ ಅನಿಸ್ತದೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ. ಪರಿಸರವನ್ನ ಹಾಳು ಮಾಡುತ್ತಿರುವಂತಹ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಅಂದ್ರೆ ಸುಂದರ ಪರಿಸರ. ಈ ಪರಿಸರದ ಸೌಂದರ್ಯ ಸವಿಯೋದಕ್ಕೆ ಬರುವಂತಹ ಕೆಲವು ದುರುಳರು ಪ್ರಕೃತಿಗೆ ಮಾರಕವಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ನಿದ್ರೆಗೆ ಜಾರಿದಂತೆ ಕಾಣ್ತಾ ಇದೆ. ಇದರ ಫಲಿತಾಂಶ ಏನಾಗಿದೆ ಅನ್ನೋದನ್ನ ನೀವೇ ನೋಡಬಹುದು. ಮಲೆನಾಡಿನಲ್ಲಿ ಪ್ರವಾಸಿ ತಾಣಗಳೇ ಕುಡುಕರ ಅಡ್ಡೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅರಣ್ಯ ಇಲಾಖೆ. ಕಾಡಿನ ಮಧ್ಯೆ ಬಿದ್ದಿರುವಂತಹ ರಾಶಿ ರಾಶಿ ಕಸ, ಹೆದ್ದಾರಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ನೂರಾರು ಮದ್ಯದ ಬಾಟಲ್. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ಪ್ರವಾಸಿ ತಾಣಗಳ ಅಕ್ಕಪಕ್ಕದ ರಸ್ತೆಯಲ್ಲಿ ಈ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ.
ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನ ಮರೆತ್ರೆ ಹೇಗಾಗುತ್ತೆ ಅನ್ನೋದನ್ನ ಒಂದು ಉತ್ತಮ ನಿದರ್ಶನವನ್ನ ನಾನು ತೋರಿಸ್ತಾ ಹೋಗ್ತೇನೆ. ಕಾಡನ್ನ ಸ್ವಚ್ಛವಾಗಿ ಇಟ್ಟಿರ್ಬೇಕು, ಕಾಡನ್ನ ಸಮೃದ್ಧವಾಗಿ ಬೆಳೆಸಬೇಕು ಅನ್ನುವಂತ ಮಾತನ್ನ ಆಡಳಿತ ವ್ಯವಸ್ಥೆಗಳು ಹೇಳ್ತಾರೆ, ಜೊತೆಗೆ ಜನರು ಸಹ ಹೇಳುವಂತದ್ದು. ಆದ್ರೆ ಅದೇ ಕಾಡಿನ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಗಳನ್ನ ಸುರಿದು ಇಡೀ ರಸ್ತೆಗೆ ರಸ್ತೆ ಪ್ಲಾಸ್ಟಿಕ್ ಅನ್ನ ಸುರಿದಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರ, ಗಾಜನೂರು ಬಳಿ ತಂಗಾ ಜಲಾಶಯ, ಮಂಡಗದ್ದೆ ಪಕ್ಷಿಧಾಮ ಸೇರಿ ಹಚ್ಚ ಹಸಿರಾದ ಪರಿಸರವಿದೆ. ಈ ಪರಿಸರ ಸೇರಿ ಪ್ರವಾಸಿ ತಾಣಗಳನ್ನ ನೋಡಲು ನಿತ್ಯ ಸಾವಿರಾರು ಜನ ಬಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಹೋಗ್ತಾರೆ. ಪ್ರವಾಸಿಗರು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಥಳೀಯ ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರವಾಸಿ ತಾಣಗಳು ಕುಡುಕರ ಅಡ್ಡಿಯಾಗ್ತಿವೆ. ಹೆದ್ದಾರಿ ಪಕ್ಕದಲ್ಲೇ ರಾಶಿ ರಾಶಿ ಕಸ, ಮದ್ಯದ ಬಾಟಲ್ ಬಿಸಾಡುವ ಮೂಲಕ ಸುಂದರ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಹುಡುಕರ ಅಡ್ಡೆ ಮತ್ತೆ ಬೇರೆ ಏನು ಪ್ರವಾಸಿಗರು ಏನು ಹೊರಗಡೆಯಿಂದ ಬರ್ತಾರೋ, ಈ ಲೋಕಲ್ ಅವ್ರಿಗಿಂತ ಪ್ರವಾಸಿಗರು ಏನು ಬರ್ತಾರೋ ಅವರಿಂದನೇ ದೊಡ್ಡ ಸಮಸ್ಯೆ ಆಗ್ತಿರೋದು. ಅವ್ರಿಗೆ ಏನಿಲ್ಲ, ಅವತ್ತಿನ ಮೋಜು ಮಸ್ತಿ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಬಿಟ್ರೆ ಪರಿಸರದ ಬಗ್ಗೆ ಯಾವುದೇ ರೀತಿಯ ಇದಿರಲ್ಲ. ನೀವು ಮುಂದೆ ಕೂಡ ಹೋಗ್ತಾ ನೋಡ್ಬೋದು, 4-5 ಕಿಲೋಮೀಟರ್ ವ್ಯಾಪ್ತಿಲಿ ರೋಡ್ ಸೈಡ್ ಅಲ್ಲಿ ಬರೀ ಪ್ಲಾಸ್ಟಿಕ್ ಗಳೇ. ಈ ಯಾವ್ದಾರ ಅಂಗಡಿದು ಕೆಲವೆಲ್ಲ ಬಾಟ್ಲಿಗಳು ಇರ್ತಾವೆ, ಎಲ್ಲ ಯಾವ್ದೋ ಈ ಚೌಟ್ರಿ ಇಂಥವನ್ನೆಲ್ಲ ಏನು ಮದುವೆ ಕಾರ್ಯಕ್ರಮಗಳು ಆಗಿದ್ದು ನಂತರದಲ್ಲಿ ಎಲ್ಲದನ್ನು ತಗೊಂಡು ಇಲ್ಲೇ ಹಾಕಿರ್ತಾರೆ ಬಿಟ್ರೆ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತಿ ಇರಬಹುದು ಅಥವಾ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಅಂತ ಈ ಭಾಗದ ಎಲ್ಲರ ಪರವಾಗಿ ನಾನೊಂದು. ಪ್ರತಿದಿನ ಹೆದ್ದಾರಿಯಲ್ಲಿ ಬಹುತೇಕರು ಪ್ರವಾಸಿ ತಾಣ ನೋಡೋಕೆ ಬಂದ್ರೆ ಇನ್ನು ಕೆಲವರು ಈ ರೀತಿ ವರ್ತಿಸ್ತಾ ಇದ್ದಾರೆ. ಸಮೃದ್ಧ ಕಾಡಿನೊಳಗೆ ಹೋಗಿ ಎಣ್ಣೆ ಹೊಡೆದು ಸುಂದರ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಸ್ಥಳೀಯರು ಕೂಡ ಪ್ಲಾಸ್ಟಿಕ್ ಕಸ ತಂದು ರಸ್ತೆ ಬದಿ ಬಿಸಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ, ಸ್ಥಳೀಯ ಆಡಳಿತ ಇಂಥದಕ್ಕೆ ಬ್ರೇಕ್ ಹಾಕ್ತಾ ಇಲ್ಲ. ಆದ್ಮೇಲೆ ನಿಜವಾಗ್ಲೂ ಕೂಡ ಬೇಜಾರಾಗ್ತದೆ. ಯಾಕಂದ್ರೆ ಮಲ್ನಾಡು ಅಂದ್ರೆ ಒಂದು ಸಂಸ್ಕೃತಿಯ ಬೀಡು. ಈ ಸಂಸ್ಕೃತಿಯ ಬೀಡಿನ ನಡುವೆ ನಮ್ಮ ಸ್ವಚ್ಛತೆ ಹಾಳಾಗ್ತಾ ಇದೆ. ಯಾಕಂದ್ರೆ ತೀರ್ಥಹಳ್ಳಿಗೆ ತುಂಬಾ ರಮಣೀಯವಾಗಿರ್ತಕ್ಕಂಥ ಸ್ಥಳಗಳು ತುಂಬಾ ಇದಾವೆ. ಶಿವಮೊಗ್ಗದಿಂದ ಹೊರಟ್ರೆ ನಾವಿಲ್ಲಿ ತೀರ್ಥಹಳ್ಳಿಗೆ 60 ಕಿಲೋಮೀಟರ್ ದೂರ ಆಗ್ತದೆ. ಈ ವ್ಯಾಪ್ತಿಯೊಳಗೆ ಒಂದಷ್ಟು ಪ್ರವಾಸಿಗರು ರೋಡಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಮೋಜು ಮಸ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರು ಏನು ಉಪಯೋಗಿಸ್ತಕ್ಕಂಥ ಯಾವ ಕೆಟ್ಟ ವಸ್ತುಗಳು ಅವೆಲ್ಲವನ್ನು ಕೂಡ ರೋಡ್ ಸೈಡ್ ಹಾಕಿ ಈ ರೀತಿಯ ಪರಿಸ್ಥಿತಿಯ ನಿರ್ಮಾಣ ಆಗ್ತಿದೆ. ನಿಜವಾಗ್ಲೂ ನಮ್ಮ ನರೇಂದ್ರ ಮೋದಿ, ಗಾಂಧೀಜಿಯವರ ನೆನಪಿನಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೈಗೊಂಡ್ರು. ಯಾಕೋ ಎಲ್ಲ ಒಂದ್ ಕಡೆ ಇಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಈ ಜನರ ಮಾನಸಿಕತೆಯಲ್ಲಿ ಹಾಳಾಗ್ತಿದೆ ಅಂತ ಹೇಳಿ ಅನಿಸ್ತದೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ. ಪರಿಸರವನ್ನ ಹಾಳು ಮಾಡುತ್ತಿರುವಂತಹ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಅಂದ್ರೆ ಸುಂದರ ಪರಿಸರ. ಈ ಪರಿಸರದ ಸೌಂದರ್ಯ ಸವಿಯೋದಕ್ಕೆ ಬರುವಂತ ಕೆಲವು ದುರುಳರು ಪ್ರಕೃತಿಗೆ ಮಾರಕವಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ನಿದ್ರೆಗೆ ಜಾರಿದಂತೆ ಕಾಣ್ತಾ ಇದೆ. ಇದರ ಫಲಿತಾಂಶ ಏನಾಗಿದೆ ಅನ್ನೋದನ್ನ ನೀವೇ ನೋಡ್ಕೊಂಡು. ಮಲೆನಾಡಿನಲ್ಲಿ ಪ್ರವಾಸಿ ತಾಣಗಳೇ ಕುಡುಕರ ಅಡ್ಡೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅರಣ್ಯ ಇಲಾಖೆ. ಕಾಡಿನ ಮಧ್ಯೆ ಬಿದ್ದಿರುವಂತಹ ರಾಶಿ ರಾಶಿ ಕಸ, ಹೆದ್ದಾರಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ನೂರಾರು ಮದ್ಯದ ಬಾಟಲ್. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ಪ್ರವಾಸಿ ತಾಣಗಳ ಅಕ್ಕಪಕ್ಕದ ರಸ್ತೆಯಲ್ಲಿ ಈ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ. ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನ